ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದರೆ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಾಗಿ ಯುಗಾದಿ ಹಬ್ಬನ ನಾವು ಊರಲ್ಲಿ ಸೆಲೆಬ್ರೇಟ್ ಮಾಡಿದ್ದು, ಬಟ್ ನಾನು ಊರಲ್ಲಿ ಇಂಟ್ರೋ ಕೊಡೋದು ಮರ್ತೋಗಿದ್ದೆ. ಸೊ ಹಂಗಾಗಿ ನಾನು ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆ ಇಂಟ್ರೋ ಕೊಡ್ತಾಯಿದ್ದೀನಿ. ನಾನು ಯಾಕೆ ಇಂಟ್ರೋ ಕೊಡೋದು ಮರ್ತಿದ್ದು ಅಂತ ಅಂದರೆ ಐ ವಾಸ್ ಟೋಟಲಿ ಬ್ಲ್ಯಾಂಕ್ ಒಂದು ಹಟ್ಟೆ. ಯಾಕೆ ಅಂತ ಅಂದರೆ ನಂಗೆ ಸರಿಯಾಗಿ ನಿದ್ದೆ ಇರಲಿಲ್ಲ ಆ್ಯಂಡ್ ಐ ವಾಸ್ ಟಯರ್ಡ್. ಯಾಕೆ ಅಂತ ಅಂದರೆ ಹಬ್ಬದ ಹಿಂದಿನ ದಿನ NSS ಕ್ಯಾಂಪ್ ಮುಗಿಸ್ಕೊಂಡು ನಾವು ಬಂದಿದ್ದು. ಸೊ ರೆಸ್ಟ್ ಇರಲಿಲ್ಲ ಆ್ಯಂಡ್ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಬೇಕಾಯಿತು. ಅವಾಗಿನ ಬಂದೆ ಆ್ಯಂಡ್ 1.5 ಅವರ್ಗೇನೋ ತಿರ್ಗಾ ನಾನು ಊರಿಗೆ ಜರ್ನಿ ಮಾಡಬೇಕಾಯಿತು. ನಾನು ಊರಿಗೆ ಹೋದಾಗ ನೈಟ್ 1 o'clock ಅರೌಂಡ್ 1:30 ಆಗಿತ್ತು ನೈಟು. ಸೊ ಹಂಗಾಗಿ ನನಗೆ ನಿದ್ದೆ ಇರಲಿಲ್ಲ ಆ್ಯಂಡ್ ಫುಲ್ ಒಂಥರ ಡ್ರಾಸಿ ಥರ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ವ್ಲಾಗ್ ಕೂಡ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಬಟ್ ಸ್ಟಿಲ್ ಈ ವ್ಲಾಗ್ ಮಾಡಿದ್ದೀನಿ, ಕ್ಲಿಪ್ ತೊಗೊಂಡಿದ್ದೀನಿ. ಯುಗಾದಿ ಹಬ್ಬ ಬಂತು ಅಂತ ಅಂದರೆ ಎಲ್ಲರೂ ಮಾಡೋ ಕೆಲಸನೇ ಮೊದಲನೇದಾಗಿ ತೋರಣ ಕಟ್ಟೋದು. ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಬೆಳಗ್ಗೆನೇ ತೋರಣ ಕಟ್ಟಾಯಿತು. ಈ ವಿಡಿಯೋದಲ್ಲಿ ನಾನು ಆಗ ಕೆಮ್ತಾ ಇರ್ತೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಸಾರಿ ಫಾರ್ ದ್ಯಾಟ್. ಯಾಕೆ ಅಂತಂದರೆ ನನಗೆ NSS ಕ್ಯಾಂಪ್ ಹೋಗಿದ್ನಲ್ಲ, ಅಲ್ಲಿ ನೀರಿನ ವ್ಯತ್ಯಾಸದಿಂದ ಕೆಮ್ಮಾಗೋಗಿತ್ತು ಆ್ಯಂಡ್ ಈಗಲೂ ಕೂಡ ನನಗೆ ಕೆಮ್ಮು ಹೋಗಿಲ್ಲ. ಆ್ಯಂಡ್ ಈ ಹಬ್ಬದಲ್ಲಿ ಎಲ್ಲರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದೊಂದು ಪದ್ಧತಿ. ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಅದನ್ನ ಪಾಲಿಸ್ತೀವಿ. ಸೊ ಇಲ್ಲಿ ಕಾರ್ತಿ ಅವ್ರ ಅಪ್ಪ ಹಂಗೆ ಎಣ್ಣೆ ಹಚ್ತಾ ಇದ್ದಾನೆ. ಕಾರ್ತಿ ಇದಕ್ಕೆ ಹಾಕ್ತಾರೆ. ಯಾಕೊಂದು ಮಸಾಜ್ ಪಾರ್ಲರ್ ಓಪನ್ ಮಾಡಬಾರ್ದು? ದುಡ್ಡಾರು ಬರ್ತದೆ. ಇವನು ಓಡಿಸ್ಕೊ ನೋಡು, ನೀನು ಆ ಥರ ಎಲ್ಲ ಮಾಡಬೇಡ. ಈಗ ನಾವು ಹೊಸ ಬಟ್ಟೆ ತಗೊಳ್ಳೋಕ್ಕಿಂತ ಕಾರ್ತಿಗೆ ಫೋನ್ ಏನು ಮಾಡ್ತೀಯ? ಹೀಗೆ ಹೊಸ ಮೆಂಬರ್ ಜಾಯ್ನ್ ಆಗಿದ್ದಾರೆ. ಏನು ಹೆಸರು? ಇದು ಹೊಡೆದಾಕ್ಬಿಡ್ತೀನಿ. ಇವನು ದೊಡ್ಡವನು, ಇವಳು ಚಿಕ್ಕವಳು. 4 ಜನ ಆಗ್ತಾರೆ ನಮ್ಮ ಮನೆಗೆ. ಏನು ಅಂತ ಗೊತ್ತಿಲ್ಲ, ಬಟ್ ಯಾರು ಕಂಡು ಬಿತ್ತು ಅಂತಲೂ ಗೊತ್ತಿಲ್ಲ. ನಾವು ಬ್ಯಾಂಗ್ಳೂರಿಗೆ ಬಂದು 1 ವೀಕ್ ಆದಮೇಲೆ ನಾಯಿಮರಿ ಕೂಡ ತೀರ್ಕೊಂಡು ಬಿಡ್ತು. ಸೊ ತುಂಬ ಅಂದರೆ ತುಂಬ ಚುರುಕಾಗಿತ್ತು. ಈಗಲೂ ನೆನೆಸ್ಕೊಂಡ್ರೆ ನಮ್ಮಿಬ್ರಿಗೂ ಸಖತ್ ಬೇಜಾರಾಗುತ್ತೆ. ನಮ್ಮಿಬ್ಬರಿಗೆ ಅಂತಲ್ಲ, ಈವನ್ ಕಾರ್ತಿ ಅವ್ರ ಪೇರೆಂಟ್ಸ್ಗೂ ಕೂಡ ತುಂಬ ಬೇಜಾರಾಗುತ್ತೆ. ಈವನ್ ಅವ್ರ ಜೊತೆನೇ ಅಲ್ವಾ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು. ಅದು ಕಾರ್ತಿ ಅವ್ರ ಅಮ್ಮನ ತುಂಬ ಹಚ್ಕೊಂಡು ಬಿಟ್ಟಿತ್ತು. ಲೈಕ್ ಅದು ಅವರು ಏನಾರು ಊಟ ಕೊಟ್ಟಿಲ್ಲ ಅಂತಂದರೆ ತುಂಬ ಗಲಾಟೆ ಮಾಡೋದು, ಆ ಥರ ಎಲ್ಲ. ಈಗಲೂ ಅಷ್ಟೇ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚುರುಕಾಗಿ ಆಟ ಆಡ್ತಾಯಿತ್ತು ಅಂತ. ಯಪ್ಪ ಎಷ್ಟು ಬಿಸಿಲಿತ್ತು ಅಂತ ಅಂದರೆ ಮಾರ್ಚಿಗೆ ಹೀಗೆ ಇನ್ನು ಏಪ್ರಿಲಲ್ಲಿ ಹೇಗೆ ಕಳೆಯೋದು ಅಂತ ಆಗೋಗಿದೆ. ಆ್ಯಂಡ್ ಏನಂತಾರೆ, ನಾನು ಮೇನ್ ಹೋಗಿದ್ದು ಬಟ್ಟೆ ತೊಗೊಳೋದಕ್ಕೆ ಅಂತ. ಬಟ್ ನಂಗೆ ಅಲ್ಲಿ ಯಾವ ಬಟ್ಟೆನೂ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಯಾವ ಬಟ್ಟೆನೂ ತೊಗೊಳ್ಲಿಲ್ಲ. ಬರ್ತಾ ಒಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಆ್ಯಂಡ್ ನನಗೇನು ಬೇಜಾರಾಗಲಿಲ್ಲ ಬಟ್ಟೆ ಸಿಗಲಿಲ್ಲ ಅಂತ. ಯಾಕೆ ಅಂತ ಅಂದರೆ ನಂಗೆ ಟೈಮ್ ಕೂಡ ಇರಲಿಲ್ಲ ಅಲ್ವಾ ಬಟ್ಟೆ ತೊಗೊಳೋದಕ್ಕೆ. ಆ್ಯಂಡ್ ನಾನು ಹಾಕೊಂಡಿದ್ದ ಬಟ್ಟೆ ಕೂಡ ಹೊಸದೇನೆ. ಸೊ ಹಂಗಾಗಿ ನೋ ಪ್ರಾಬ್ಲಮ್. ಆ್ಯಂಡ್ ನಮ್ಮ ಮನೆಯಲ್ಲಿ ಅದು ಒಂದು ರೂಢಿ ಥರ ಆಗೋಗಿತ್ತು. ಯುಗಾದಿ ಹಬ್ಬ ಅಥವಾ ಯಾವುದೇ ಹಬ್ಬ ಬಂತು ಅಂತಂದರೂ ನನಗೆ ಹೊಸ ಬಟ್ಟೆ ಇರಲೇಬೇಕು. ಇಟ್ಸ್ ಓಕೆ, ನಾನು ಹಾಕೊಂಡಿದ್ದು ಅವತ್ತು ಹೊಸ ಬಟ್ಟೆನೇ ಅಲ್ವಾ, ನೋ ಪ್ರಾಬ್ಲಮ್.
ನಾವು ಆಲ್ರೆಡಿ ಬಂದಿದ್ದು ತುಂಬ ಲೇಟ್ ಆಗೋಗಿತ್ತು. 12:30 ಅಷ್ಟೊತ್ತಿಗೆಲ್ಲ ಪೂಜೆ ಎಲ್ಲ ಮುಗಿಸಿ ಎಡೆ ಎಲ್ಲ ಇಡಬೇಕಿತ್ತು. ಆ್ಯಂಡ್ ಕಾರ್ತಿ ಅವ್ರ ಮನೆ ಯುಗಾದಿ ಮತ್ತು ಗೌರಿ ಹಬ್ಬಕ್ಕೆ ಎಡೆ ಇಡ್ತಾರೆ. ಯುಗಾದಿ ಹಬ್ಬದಲ್ಲಿ ಮಧ್ಯಾಹ್ನನೇ ಎಡೆ ಇಟ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ಆ್ಯಂಡ್ ನಮ್ಮ ಮಮ್ಮಿಗೆ ಮನೆ ಪಕ್ಷ ಮಾಡೋದು. ಸೊ ಹಂಗಾಗಿ ಬೇಗ ಟೈಮ್ ಆಗೋಗುತ್ತೆ ಅಂತ ಹೇಳಿ ಅವನಿಗೆ ಎಣ್ಣೆ ಎಲ್ಲ ಹಚ್ಚಿ ಅವನು ಕೂಡ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದ. ಇವನ್ ನಾನು ಕೂಡ ಏನು ರೆಡಿ ಆಗೋದೇನಿರಲಿಲ್ಲ. ನಾನು ಅದೇ ಡ್ರೆಸ್ಸಲ್ಲೇ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಆ ಟೈಮಲ್ಲಿ ಕಾರ್ತಿಗೂ ಕೂಡ ಹುಷಾರಿರಲಿಲ್ಲ. ಶಬರಿಮಲೆಗೆ ಹೋಗಿ ಬಂದಿದ್ದರಿಂದ ಅವನಿಗೆ ಜರ್ನಿ ಮಾಡಿ ಟಯರ್ಡ್ ಆಗಿತ್ತು. ಆ್ಯಂಡ್ ಅವ್ನು ಬರೀ ಕಾಲಲ್ಲಿ ನಡೆದಿರ್ತಾರಲ್ವ, ಆಗ ಅವನಿಗೆ ಒಂಥರ ಪಾದಲ್ಲೆಲ್ಲ ಸನ್ಬರ್ನ್ ಥರ ಆಗಿತ್ತು. ಸೊ ಅವನಿಗೆ ಪಾದ ಕೂಡ ನೆಲಕ್ಕೆ ಊರೋಕ್ಕಾಗ್ತಾಯಿರಲಿಲ್ಲ. ಬಟ್ ಸ್ಟಿಲ್ ಹಬ್ಬ ಮಾಡಬೇಕಿತ್ತು, ಮಾಡಿದ್ದೀವಿ. ಆ್ಯಂಡ್ ಆಗಲೇ ಅವ್ರ ಅಪ್ಪಂಗೆ ಎಣ್ಣೆ ಹಚ್ಬೇಕಾದ್ರೆ ತಲೆ ಮೇಲೆ ಮಸಾಜ್ ಮಾಡ್ತಿದ್ದ ಅಲ್ವ ಜೋರಾಗಿ. ಸೊ ಹಂಗಾಗಿ ಅವರಪ್ಪ ನನಗೆ ಹೇಳ್ತಾಯಿದ್ರು ಜೋರಾಗಿ ಕೊಡಿ ಅಂತೆಲ್ಲ. ಸಿಗರೇಟು ಆಮೇಲೆ ಹಚ್ಬಿಟ್ಟು ಮಾಡ್ತೀಯಾ? ಕಾರ್ತಿ ಸ್ನಾನ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಟೈಮ್ ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದಾನೆ. ಅವನೇ ಫಸ್ಟ್ ಪೂಜೆ ಮಾಡಿದ್ದು. ಅವನೇ ಫಸ್ಟ್ ಪೂಜೆ ಮಾಡಿದ್ದು ಅಲ್ವಾ. ಸೊ ಹಂಗಾಗಿ ನಾನು ಮತ್ತು ಕಾರ್ತಿ ಅವ್ರ ಅಪ್ಪ ಇಬ್ಬರು ಟೀಸ್ ಮಾಡ್ತಾಯಿದ್ವಿ ಅವ್ನು ಹೇಗೆ ಪೂಜೆ ಮಾಡ್ತಾನೆ ಅನ್ನೋದನ್ನೆಲ್ಲ ನೋಡಿಕೊಂಡು. ನೋಡಲಿ ಜನ ಹೆಂಗೆ ಪೂಜೆ ಮಾಡ್ತಾನೆ ನೀನು ಅಂತ. ಅಲ್ಲೊಂದೆರಡು ಸಿಕ್ಸು, ಆಮೇಲೆ ಬಾಕ್ಲಿ ಬೆಳಗಕ್ಕೆ ಹೋದಾಗ ಅಲ್ಲೊಂದೆರಡು ಸಿಕ್ಸು, ನೀರು ಹಾಕಿ ಫೋಟೋ ಪೂಜೆ ಮಾಡ್ತೀರಾ? ನೀರು ಅಲ್ಲಿ ಕೂಸಿ ಬಾಳೆಹಣ್ಣಿಗೆ ಸಿಕ್ಸಿಲ್ಲ. ಬಾಳೆ ನೀನೇ ತಿನ್ನು. ಕರೆಕ್ಟಾಗಿ ಬಂತಾ? ಕರೆಕ್ಟಾಗಿ ಪೂಜೆ ಮಾಡಿದ್ಯಾ ಅಂತ. ತಾತನೇ ನಾಳೆಯಿಂದ ಮಾಡ್ತದೆ ಕರ್ದಿ ರೀಚಾರ್ಜ್. ಆ್ಯಂಡ್ ಗೈಸ್ ಡೋಂಟ್ ಕನ್ಫ್ಯೂಸ್, ನಾನು ತಾತ ಅಂತ ಕರೆದೆ ಅಂತ ನಾನು ಹೇಳಿದ್ದೆ ಅಲ್ವಾ ಪ್ರೀವಿಯಸ್ ವ್ಲಾಗಲ್ಲಿ. ಅವರು ನಮ್ಮ ಮಮ್ಮಿಗೆ ಚಿಕ್ಕಪ್ಪ ಆಗಬೇಕು ಅಂತ ಹೇಳಿ. ಸೊ ನಮ್ಮ ಮಮ್ಮಿಗೆ ಚಿಕ್ಕಪ್ಪ ಅಂತಲೇ ನನಗೆ ತಾತ ಆಗ್ತಾರೆ. ಸೊ ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ತಾತ ಅಂತಲೇ ಕರ್ಕೊಂಡು ಬಂದಿರೋದ್ರಿಂದ ನನಗೆ ತಾತ ಅಂತಲೇ ಅಭ್ಯಾಸ ಆಗಿದೆ. ಈವನ್ ಅವ್ರು ಹೇಳ್ತಾರೆ ಅಪ್ಪ ಅಮ್ಮ ಅಂತ ಕರಿ ಅಂತೆಲ್ಲ. ನಂಗೆ ಸುಮಾರು ಜನ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಾರೆ ಅಪ್ಪ ಅಮ್ಮ ಅಂತ ಕರಿ, ತಾತ ಅಜ್ಜಿ ಅಂತ ವಿಯರ್ಡ್ ಆಗಿರುತ್ತೆ ಕರೆಯೋದಕ್ಕೆ ಮದುವೆ ಆದಮೇಲೆ ಅಂತ. ಬಟ್ ಆ್ಯಂಡ್ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಕಾರ್ತಿ ತಂಗಿನೂ ಕೂಡ ಜಾಯ್ನ್ ಆದಳು.
ದೇವಸ್ಥಾನದಿಂದ ಬಂದಿದ ತಕ್ಷಣ ನಮ್ಮದು ಎಲ್ಲ ಬ್ಯಾಟಿಂಗ್ ಶುರು ಆಯಿತು. ಯಾಕೆ ಅಂತಂದರೆ ಬೆಳಗ್ಗೆಯಿಂದ ನಾವೇನೂ ತಿಂದಿರಲಿಲ್ಲ. ಮಧ್ಯಾಹ್ನ ಎಡೆ ಆಗಿದ್ದರಿಂದ ಎಲ್ಲ ಉಪವಾಸ ಇಟ್ಕೊಂಡೇ ಪೂಜೆ ಮಾಡಿದ್ವಿ. ಇಲ್ದಾಗ ಮಾಡೋಣ. ಇವಾಗ ಅವೇ ನನಗೆ ನಾಳಿಕೆ ಒಪ್ಕೊಂಡಿದ್ದೀನಿ ನಾನು ನೋಡಿ. ಈಗ ಹಿಂಸೆ ಕೊಡ್ತಾಳೆ ಅಕ್ಕ. ಒಬ್ಬಿಟ್ಟು ತಿಂದಿದ್ದೀನಿ, ನೀರು ಜಾಸ್ತಿ ಕೊಟ್ಬಿಟ್ಟೆ. ಊಟ ಎಲ್ಲ ಆದಮೇಲೆ ಕಾರ್ತಿ ತಂಗಿ ಕೂಡ ಬಂದಿದ್ಲು. ಸೊ ಅವಳ ಜೊತೆ ಸ್ವಲ್ಪ ಚಿಟ್ಚಾಟ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಬಿಡೆ ನನ್ನ ವ್ಲಾಗಲ್ಲಿ ನೋಡು ಏನು ಮಾತ್ರ ಜ್ವರ ಹೋಯ್ತದೆ ಅಂತು ಫೋನ್ ಹೊಡೋಗ್ಬಿಟ್ಟು ಹೋಗ್ಬಿಡ್ತೀನಿ. ನೀವು ಅಪ್ಪ ಸಾವುಕಾರರು ಕೊಡಿಸ್ತಾರೆ. ನನ್ನ ಫೇಸ್ ನನ್ನ ಮುಖ ಕಾಣ್ತು. ನೀನು ಕರ್ನಾಟಕದಲ್ಲಿ ಮುಖ ಕಾಣಿಸ್ತು. ನೀವು ಅಪ್ಪ ಏನಪ್ಪ 17 ಪ್ರೋನೇ ಕೊಡಿಸ್ತಾರೆ. ಈಗ ಹೊಡೆದಾಕಿದ್ರೆ 40,000 ರೂಪಾಯಿ ಖರ್ಚು ಮಾಡ್ತೀರಾ ಅಲ್ಲಿ ಕ್ಲೀನ್ ಮಾಡೋಕ್ಕೆ 40,000. ಇನ್ನು ಸಂಜೆ ಅನ್ನಂಗೆ ನಮ್ಮ ಅಣ್ಣ ಮತ್ತು ಅವ್ರ ಫ್ಯಾಮಿಲಿ ಕೂಡ ಬಂದಿದ್ರು. ನಾಯಿ ಕೈ ತೊಳ್ದಿಲ್ಲ ನೀನು. ನಾಯಿ ಮುಟ್ಟಿದ್ಯಾ? ಅಲ್ಲೋಗಿ ಕೈ ತೊಳ್ಕೊ. ಅಲ್ಲೇ ನಂಗೆ ಭಯ ಕಚ್ಕಿಸ್ಬಿಟ್ಟು ಕಚ್ಚಲ್ಲ. ಕೈ ತೊಳಿಬೇಕು. ಕಾರ್ತಿ ತರ ಅದು ಹೈಬ್ರಿಡ್. ಹೈಬ್ರಿಡ್ ಗಲೀಜಾಗಿ ಮಾಡ್ಕೊಂಡೈತೆ ನೋಡಿ ಹಿಂದಗಡೆ. ಮಣ್ಣಿಗೆಲ್ಲ ಬಿದ್ಬಿಟ್ಟಲ್ಲೈತೆ. ನಡಿ ಚಲಿ. ಇವತ್ತು ಬುಕ್ ಮಾಡಿದ್ರೆ ಗೊತ್ತಾಗುತ್ತೆ. ಡ್ರೋನ್ ಬುಕ್ ಮಾಡು. ಬಂದ್ಬಿಟ್ಟು ಅದೇನು ಅಂತ ಗೊತ್ತಿಲ್ಲ. ಬಂದು 2 ಕೋಳಿ ಮಾಡ್ದ ಒಂದು ಅನ್ನ ಆ ಥರ ಇವು ಬಿಳಿದೈತಲ್ಲ ಅಡಿಕೆ ಅಲ್ಲ ಕೋಳಿ ಇಲ್ಲ ಬಿಳಿದೈತಲ್ಲ ಅದು ಹಂಗೆ ಸಾಕಾದ್ರೆ ಇಟ್ಕೊಂಡು ಮನೆ ಗೊತ್ತಿಲ್ಲ. ಇನ್ನೊಂದು 20 ಗಂಟೆ ಬೇಕು ಅಂತವ್ರ ಇಟ್ಕೋಬೋದು. ನೋಡ್ದ ಮರಿನಾ ಕಲ್ಕಲರ್ ಕೋಳಿ ಅವು. ಆಯ್ತು, ಮಾಮೂಲಿ ನಾಟಿ ಕೋಳಿ ತಾನೆ. ನಾಟಿ ಕೋಳಿ ಅಲ್ಲ, ಅವ್ರ ಅಂತ ಫುಡ್ ಹಾಕಿರ್ತಾರೆ. ನಾವ್ ಹಿಡ್ಕೊಂಡು ನಾಟಿ ಕೋಳಿ. ಯುಕ್ತಿ ನಿಮ್ಮ ಮಮ್ಮಿದ ಚೆನ್ನಾಗಂತ ಕಾರ್ತಿ ಅವ್ರ ಅಪ್ಪ ಅಮ್ಮ ಹಾಲು ಕರ್ಕೊಂಡು ಮನೆಗೆ ಬರೋ ತನಕ ನಾವು ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ದು. ಆಮೇಲೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ವಿಡಿಯೋನ ನೈಟ್ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ಎಲ್ಲೋ ಹೋಗಿ ಬರ್ತಾಯಿದ್ವಿ. ನನ್ನ ಫೋನಲ್ಲಿ ನೆಟ್ ಖಾಲಿ ಆಗಿತ್ತು. ಸೊ ಹಾಗಾಗಿ ನನ್ನ ತಮ್ಮಂಗೆ ಕಾಲ್ ಮಾಡಿದೆ, ನೆಟ್ ರೀಚಾರ್ಜ್ ಮಾಡು ಅಂತೇಳಿ. ಸೊ ಆಗ ಅವನು ಒಳ್ಳೆ ಮೂಡಲ್ಲಿದ್ದನು, ಏನೋ ಒಂದೂ ಗೊತ್ತಿಲ್ಲ. ನನ್ನ ಜೊತೆ ಅವ್ನು ಯಾವತ್ತೂ ಇಂಗ್ಲೀಷಲ್ಲಿ ಮಾತಾಡಲ್ಲ. ಅವ್ನಿಗೆ ಇಂಗ್ಲೀಷ್ ಅಂತ ಅಂದ್ರೇ ಆಗಲ್ಲ. ಈ ಹೇಟ್ ಇಂಗ್ಲೀಷ್. ಸೊ ಹಾಗಾಗಿ ಆ ವಿಡಿಯೋದಲ್ಲಿ ಇಂಗ್ಲೀಷ್ ಮಾತಾಡಿದ್ದಾನೆ. ಸ್ವಲ್ಪ ಕ್ಲಿಪ್ ಹಾಕ್ತೀನಿ. ಇದನ್ನು ನಾನು ಏನಾದ್ರು ಕ್ಲಿಪ್ ಹಾಕಿದ್ದೀನಿ ಅಂತ ಗೊತ್ತಾಯಿತು ಅಂತ ಅಂದರೆ ಹೇಳಿದ್ದಾನೆ, ನಿನ್ನ ನಾನು ಮಾತಾಡ್ಸಲ್ಲ ಲೈಫ್ ಲಾಂಗ್ ಅಂತ. ಓಕೆ ಪ್ಲೀಸ್ ಹ್ಯಾಸ್ ಪಾಸ್. Sorry sir, I don't know English sir. I am uneducated fellow sir. You are very brilliant and intelligent fellow. Are you educated from KK college? Yeah, I know sir. KK ಕಾಲೇಜಲ್ಲಿ ಗೋಲಿ ಮಾಡ್ತಿದ್ದು ಬೇಜಾರು ನೋಡ್ಬಿಟ್ಟು. You are educated from Adishakti Ulikere school sir. Oh, full English alala. Poor people? Yes sir. I am called. We are very poor people sir. You are very rich people. I am full rich. Yeah, we know sir. Your slipper only 2000. You don't know I am full rich? Yeah sir, you are very very rich. Next Ambani after you only a richest person. Full rich poor people. Yeah sir. After Mukesh Ambani you will be the next richest person in the world. ಕನ್ನಡದಲ್ಲಿ ಮಾತಾಡು, ಏನು ಇಂಗ್ಲೀಷಲ್ಲಿ ಮಾತಾಡ್ತಿದ್ಯಾ? ಈ ಅಂಬಾನಿ ಆದಮೇಲೆ ನೀನೇ ರಿಚೆಸ್ಟ್ ಪರ್ಸನ್. ಅದು ನನಗೆ ಗೊತ್ತು, ನೀನೇ ಹೇಳೋದು. ಓ ಸರಿ, ಬಟ್ಟೆ ತಗೊಳಕ್ಕೆ ದುಡ್ಡು ಹಾಕು. ಎಷ್ಟು ಹಾಕ್ಬೇಕು?
ಎಷ್ಟ ನಿಮ್ಮ 50,000 ಅಷ್ಟು ಬೇಡ ಕಣಪ್ಪ, ನಾವು ಅಷ್ಟು ಎಲ್ಲ ಇದು ಮಾಡಿಲ್ಲ ನಮ್ಮ ಮನೇಲಿ. ಅಣ್ಣ ಹೋಟ್ಲ್ ಎಷ್ಟು ಗಂಟೆಗೆ ಓಪನ್? 12 ವಿ ಆರ್ ಡೌನ್ ಟು ಅರ್ತ್ ಸರ್. ವೆರಿ ರಿಂಗ್ ರೋಡ್ ಚಿಕನ್ ಪಲಾವ್. ನೋ ಸರ್, ಗೋ ಟು ಆಕಾಶ್ ದಮ್ ಬಿರಿಯಾನಿ ಇನ್ ಲಗ್ಗೆರೆ. ಯು ಫ್ರಮ್ ಇಟ್ ಮಾಡು ಜನತಾ ಬಜಾರ್ ಸಿಗ್ನಲ್ ಲೆಫ್ಟ್ ಸೈಡ್ ರಿಂಗ್ ರೋಡ್ ಚಿಕನ್ ಬಿರಿಯಾನಿ. ಓ ವೇಟ್, ಚಿಕನ್ ಬಿರಿಯಾನಿ. ದೇರ್ ಈಸ್ ನೋ ನಾನ್ ವೆಜ್ ಹೋಟೆಲ್ಸ್, ಓನ್ಲಿ ವೆಜ್. ಆ್ಯಂಡ್ ನಾನು ಯಾವತ್ತೂ ಈ ಥರ ಅವ್ನು ಮಾತಾಡಿರೋದು ನೋಡಿರಲಿಲ್ಲ. ಅವ್ನ ಫ್ರೆಂಡ್ಸ್ ಜೊತೆ ಇದ್ದಾಗ ಮಾತ್ರ ಅವ್ನು ಮಾತಾಡ್ತಾ ಇದ್ದು, ಬಿಟ್ಟರೆ ಕ್ಲೋಸ್ ಫ್ರೆಂಡ್ಸ್ ಜೊತೆ ಅಂದರೆ ಕ್ಲೋಸ್ ಸರ್ಕಲ್ ಜೊತೆ ಇದ್ದಾಗ. ನಾನು ಆ ಕ್ಲೋಸ್ ಸರ್ಕಲಲ್ಲಿ ಇದ್ರೂ ಕೂಡ ನನ್ನ ಜೊತೆ ಈ ಥರ ಮಾತಾಡಿರಲಿಲ್ಲ ಒಂದಿನೂ ಕೂಡ. ನಾವು ಮೊದಲು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅನ್ನೋಕ್ಕೂ ಮುಂಚೆ ವಿ ಬೋತ್ ವರ್ ಬೆಸ್ಟ್ ಫ್ರೆಂಡ್ಸ್. ಆಮೇಲೆ ನಾವು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳ್ತಾ ಇದ್ದಿದ್ದು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನನಗೇನಾದ್ರು ಬೇಜಾರಾಯಿತು ಅಂತಂದರೆ ಅಥವಾ ನನಗೇನಾದ್ರು ಬೇಕು ಅಂತ ಅಂದರೆ ನಾನು ಫೋನ್ ಮಾಡೋದೇ ಅವನಿಗೆ ಫಸ್ಟು. ಅದು ಯಾವುದೇ ಸಿಚುಯೇಷನಲ್ಲಿ ಆಗಿದ್ರೂ ಕೂಡ ಟಚ್ ಗೋಲ್ಡ್ ಯಾವುದೇ ದೃಷ್ಟಿನೂ ಬೀಳದೇ ಇರಲಿ, ನಮ್ಮ ಬಾಂಡ್ ಹೀಗೆ ಇರಲಿ. ಆ್ಯಂಡ್ ಈ ಬಾಂಡನ್ನ ನಾನು ನನ್ನ ಲಾಸ್ಟ್ ಬ್ರೀತ್ ಇರೋವರೆಗೂ ನಾನು ಕಾಪಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿವರೆಗೂ ಅವನಿಗೆ ಯಾರು ಈ ಮಾತು ಹೇಳಿದಾರೋ ಏನೋ ಗೊತ್ತಿಲ್ಲ, ಬಟ್ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್ ಅಷ್ಟೇ. ಇದು ನೆಕ್ಸ್ಟ್ ಡೇ. ಇದು ಬೆಳಗ್ಗೆನೇ ಬೇಗ ಎದ್ದು ಹೊಲ್ದ ಹತ್ರ ಹೋಗಿ ಅಲ್ಲಿ ಕಾರ್ತಿಕ್ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಅವ್ನು ಮುಗಿಸ್ಕೊಂಡು ಆ್ಯಂಡ್ ನಾನು ಸ್ವಲ್ಪ ನೇಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಆ್ಯಂಡ್ ಸೇಮ್ ಡೇನೇ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗಬೇಕಿತ್ತು. ಸೊ ಹಂಗಾಗಿ ಬೇಗ ಬಂದು ರೆಡಿಯಾಗಿ ಬ್ಯಾಂಗ್ಳೂರಿಗೆ ವಾಪಸ್ ಹೋಗ್ತಾಯಿದ್ದೀವಿ. ನಾವು ಈ ಸಲ ಊರಿಗೆ ಹೋಗಿದ್ದಾಗ ಬೈಕ್ ತೊಗೊಂಡು ಹೋಗಿರಲಿಲ್ಲ. ಸೊ ಹಂಗಾಗಿ ಅಲ್ಲೇ ಓಡಾಡೋದಕ್ಕೆ ಕಾರ್ತಿಕ್ ಅವ್ರ ಫ್ರೆಂಡ್ ವೆಹಿಕಲ್ ಇಸ್ಕೊಂಡಿದ್ದ. ಸೊ ವೆಹಿಕಲ್ನೆಲ್ಲ ರಿಟರ್ನ್ ಕೊಟ್ಟು ನಾವು ಬಸ್ಸಲ್ಲಿ ಬ್ಯಾಂಗ್ಳೂರಿಗೆ ಬಂದ್ವಿ. ಇಂಟ್ರೋ ಕೊಟ್ಟಿಲ್ಲ ಅಂತಂದಮೇಲೆ ಔಟ್ರೋ ಕೊಟ್ಟಿರ್ತೀನ. ಸೊ ಔಟ್ರೋನು ಕೊಟ್ಟಿಲ್ಲ. ಸೊ ಹಾಗಾಗಿ ಔಟ್ರೋನು ಈಗಲೇ ಕೊಡ್ತಾಯಿದ್ದೀನಿ. ಸೊ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.